ಹಾಯ್ ಫ್ಯಾಮಿಲಿ, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ನಿಮ್ಮ ಶ್ವೇತಾ ಸತೀಶ್, ಮೈಸೂರಿಂದ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ, ಇದೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಎತ್ತಾ ರೆಡಿಯಾಗಿದ್ದೀನಿ. ಸಿಂಪಲ್ಲಾಗಿ ಒಂದು ಗೌನ್ ಹಾಕ್ಕೊಂಡಿದ್ದೀನಿ, ಮರೂನ್ ಕಲರ್ ಎಂಬ್ರಾಯ್ಡ್ರಿ ಗ್ಲಾಸ್ ವರ್ಕ್ ಇರೋವಂಥ ಗೌನ್ ಹಾಕ್ಕೊಂಡಿದ್ದೀನಿ. ಎನಿ ಗೆಸ್ಸಸ್ ಮೈ ಡಿಯರ್ ಲವ್ಡ್ ಒನ್ಸ್? ಈ ಗೌನ್ ತೊಗೊಂಡು ನಾನು ಎಷ್ಟು ವರ್ಷ ಆಯಿತು? ನಿಮ್ಗೇನಾದರೂ ಅನಿಸಿದ್ರೆ, ಮೀನ್ಸ್ ಇಷ್ಟು ವರ್ಷ ಆಗಿರ್ಬೋದು ಅಂತ ಏನಾದರೂ ಅನಿಸಿದ್ರೆ ಕಮೆಂಟಲ್ಲಿ ಹೇಳಿ ನನಗೆ. ನಾನು ನಿಮ್ಮ ಹೆಸರು ಯಾರು ಕರೆಕ್ಟಾಗಿ ಹೇಳ್ತೀರಾ ಅವ್ರ ಹೆಸರನ್ನ ಖಂಡಿತವಾಗ್ಲೂ ನನ್ನ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಹೆಸರ ಸಮೇತ ಹೇಳ್ತೀನಿ ಅಂತ ಹೇಳ್ತಾ ಇದು ಒಂದು ಸಿಂಪಲ್ ವ್ಲಾಗ್. ಬೆಳಗ್ಗೆಯಿಂದ ಏನೇನಾಯಿತು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಆಯಿತಾ ಮುಂದೆ ಹೇಳ್ತೀನಿ, ಓಕೆನಾ? ಗುಡ್ ಮಾರ್ನಿಂಗ್. ಬಂಚ್ ಆಫ್ ಫ್ಲವರ್ಸ್ ಹೆಂಗಿದೆ? ಸೂಪರ್ ಅಲ್ವಾ? ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಒಂದು ಬ್ಯೂಟಿಫುಲ್ ಕ್ವಿಕ್ ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇದು ಸೂಜಿ ರವೆ ಅಥವಾ ಬಿಳಿ ರವೆ ಅಂತಲೂ ಸಣ್ಣ ರವೆ ಅಂತಲೂ ಕರಿಬೋದು. ಅದನ್ನು ಒಂದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ ನೋಡ್ಕೊಂಡು ತಗೊಳ್ಳಿ. ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. 1 ಕಪ್ಗೆ ಒಂದು ಹಾಫ್ ಲೀಟ್ರಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ನೀವು ಕನ್ಸಿಸ್ಟೆನ್ಸಿ ಅಂದರೆ ಮೀನ್ಸ್ ಎಷ್ಟು ಜನ ಬೇಕು, ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅದನ್ನು ನೋಡಿ ಅಳತೆ ತೊಗೊಳ್ಳಿ. 1 ಕಪ್ಗೆ ಹಾಫ್ ಲೀಟ್ರ್ ಮೊಸರು ಬೇಕಾಗುತ್ತೆ. ಇದನ್ನು ಒಂದು 10-15 ನಿಮಿಷ ಕಲಸಿ ನೀಟಾಗಿ ಲೂಪ್ಸ್ ನಾಪ್ಸ್ ಅಂದರೆ ಗಂಟು ಇಲ್ಲದೆ ಇರೋ ಥರ ಕಲಸಿಟ್ಟಿದ್ದೀನಿ. ಇದು 10 ನಿಮಿಷ ನಿಂತಾದಮೇಲೆ ಇದನ್ನು ರುಬ್ಕೊಳ್ಳೋಣ. ಏನು ಮಾಡ್ತಾಯಿದ್ದೀನಿ ಅಂದರೆ ಇನ್ಸ್ಟೆಂಟ್ ರವಾ ದೋಸೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ. ಸೊ ಕ್ವಿಕ್ಕಾಗಿ ಆಗುತ್ತೆ, ಬೇಗ ಆಗುತ್ತೆ, ಹೆಲ್ತಿ ಕೂಡ, ಟೇಸ್ಟಿ ಕೂಡ. ವಿತಿನ್ ಒಂದು 10-15 ನಿಮಿಷ ತಿಂಡಿ ಏನಪ್ಪ ಮಾಡಬೇಕು ಅಂತ ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋ ಅಂಥ ಟೈಮಲ್ಲಿ ಇದು ಬೇಗ ಆಗುತ್ತೆ. ಸೊ ಬಿಳಿ ರವೆ ಅಥವಾ ಸೂಜಿ ರವೆ, ಸಣ್ಣ ರವೆ ಅಂತಲೂ ಕರೀತಾರೆ, ಅದು ತೊಗೊಂಡಿದ್ದೀನಿ ನಾನು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀನಿ. 10 ನಿಮಿಷ ಇದು ನೆನೀಲಿ, ಆಮೇಲೆ ರುಬ್ಬಿ ದೋಸೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ, ಕಾಯ್ತಾ ಇರಿ. ಅದು ನೈಸಾಗಿ ಫೈನ್ ಪೇಸ್ಟ್ ಥರ ರುಬ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಅದ್ರ ಜೊತೆಗೆ ಒಳಗಡೆಗೆ 1-2 ಬೌಲಷ್ಟು ನಾನು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ, ಯಾಕಂದರೆ ಕಿತ್ತೋಗಬಾರ್ದು ಅಂತ ಅಷ್ಟೇ. ಫೈನಲಿ ನಮ್ಮ ದೋಸೆ ಹಿಟ್ಟು ರೆಡಿಯಾಗಿದೆ. ಬ್ಯಾಟರು ಇದು ರವೆ ಮತ್ತು ಮೊಸರಿಂದ ಮಾಡಿರೋ ದೋಸೆ ಅಂತ ಅನಿಸೋದೇ ಇಲ್ಲ. ಇದಕ್ಕೆ ಸ್ವಲ್ಪ ನೀನು ಇವಾಗಲೇ ನೋಡಿದಾಗೆ 2 ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಂಡು 1 ಗಂಟೆ ಇಲ್ದಿರೋ ಥರ ಕಲಸಿ ಇಟ್ಕೊತಾ ಇದ್ದೀನಿ. ಅದು ಮೈದಾ ಹಾಕಿದ ತಕ್ಷಣ ಸ್ವಲ್ಪ ಗಂಟಾಗುತ್ತೆ. ನೀಟಾಗಿ ನೋಡಿ, ಇಲ್ಲೂ ಒಂದು ಇದೆ ಗಂಟು. ನೀಟಾಗಿ ಕಲಿಸ್ಕೋಬೇಕಾಯ್ತಾ. ಅದು ಒಂದು 5-10 ನಿಮಿಷ ಮುಚ್ಚಿಟ್ಬಿಡೋಣ. ಬೇಕಿದ್ದರೆ ಚುಟ್ಕೆ ಸೋಡಾ ಹಾಕ್ಕೊಳ್ಳಿ. ನಾನು ಸೋಡಾ ಏನು ಹಾಕ್ಕೊಂಡಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಿದ್ದರೆ ನೀವು ಸೋಡಾ ಆ್ಯಡ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಅದು ಮೈ ಕೊಡಲಿ. ಅದಕ್ಕೆ ಕಾಂಬಿನೇಷನ್ ಬದನೆಕಾಯಿ ಗೊಜ್ಜು ಮಾಡ್ತಾಯಿದ್ದೀನಿ. ಏನಾದರೂ ಮಾಡ್ಕೋಬೋದು, ಚಟ್ನಿ ಪುಡಿ, ತುಪ್ಪ ಸಕ್ಕರೆ. ಮಕ್ಕಳಿಗೆ ಇಷ್ಟ ಆಗುತ್ತೆ ತುಪ್ಪ ಸಕ್ಕರೆ ಜೊತೆ ಕೊಟ್ಟರೆ. ಸೊ ನಾನು ಬದನೆಕಾಯಿ ಇತ್ತು, ಸಿಂಪಲಾಗಿ ಗೊಜ್ಜು ಮಾಡಿದ್ದೀನಿ, ಬದನೆಕಾಯಿ ಗೊಜ್ಜು. ಸೊ ಹೇಗೆ ಬರುತ್ತೆ ನೋಡಿ, ದೋಸೆ ಹಾಕ್ತಾಗ ತೋರಿಸ್ತೀನಿ, ಓಕೆ? ಆಯಿತು, ದೋಸೆ ಎಷ್ಟು ಚೆನ್ನಾಗಾಗಿದೆ ನೋಡಿ, ಎಷ್ಟು ಸಾಫ್ಟಾಗಿ. ಇದು ರವೆಯಿಂದ ಮಾಡಿರೋ ದೋಸೆ ಅಂತ ಅನ್ನಿಸ್ತಾನೆ ಇಲ್ಲ, ತುಂಬ ಚೆನ್ನಾಗಿ ಎದ್ದೇಳ್ತಾ ಇದೆ. ನೋಡಿದ್ರ ತುಂಬ ಕ್ರಿಸ್ಪಿಯಾಗಿ ಕೂಡ ಬರ್ತಾ ಇದೆ. ಅದು ಸ್ವಲ್ಪ ಕಿತ್ತೋಗಬಾರ್ದು ಅಂತ ಮೈದಾ ಹಿಟ್ಟು ಹಾಕೋದು. ಸೊ ನೋಡಿ, ಮೊಸರು ಮತ್ತು ರವೆ ಯೂಸ್ ಮಾಡಿ. ಅಕ್ಕಿನೇ ಬೇಕು ದೋಸೆ ಮಾಡೋಕ್ಕೆ ಅಂತ ಏನಿಲ್ಲ. ಎಷ್ಟು ಚೆನ್ನಾಗಾಯ್ತಲ್ವ? ಸೊ ನನ್ನ ಮಗನಿಗೆ ಸ್ಕೂಲು, ಅದಕ್ಕೋಸ್ಕರ ಡಬ್ಬಿ ರೆಡಿ ಮಾಡ್ತಾಯಿದ್ದೆ. ಇದು ತುಪ್ಪ ಸಕ್ಕರೆ ಅಥವಾ ಚಟ್ನಿ ಪುಡಿ ಏನೇ ಇದ್ದರೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಹೆಂಗೆ ಉಯ್ದ್ರೂ ಹಂಗೆ ಬರುತ್ತೆ. ಯಾವ ಥರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ, ಸಖತ್ತಾಗಿರುತ್ತೆ. ಗಮ್ ಅಂತ ಬರ್ತಾಯಿದೆ. ಅಕ್ಕಿಯಿಂದ ಮಾಡಿರೋ ದೋಸೆ, ಅಕ್ಕಿ ವಿತೌಟ್ ಅಕ್ಕಿ ಮಾಡಿರೋ ದೋಸೆ ಅಂತ ಅನ್ನಿಸ್ತಾನೆ ಇಲ್ಲ. ಸೊ ತುಂಬ ಚೆನ್ನಾಗಾಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಕ್ರಿಸ್ಪಿಯಾಗಿ. ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ಅವನಿಗೆ ತಿಂಡಿ ಕೊಡಬೇಕು. ನೋಡಿ ಫ್ರೆಂಡ್ಸ್, ಕಲರ್ ನೋಡಿ, ಒಳ್ಳೆ ಮಸಾಲ ದೋಸೆ ಕಲರ್ ಬಂದಂಗೆ ಬರ್ತಾಯಿದೆ. ತುಂಬ ಚೆನ್ನಾಗಿ ಬಂದಿದೆ. ಮಸ್ಟ್ ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ.
ಬೇಗ ಆಗುತ್ತೆ. ಇವಾಗ ಟೈಮ್ ಎಷ್ಟು ಗೊತ್ತಾ, ನಾನು ವಾಕ್ ಮುಗಿಸ್ಕೊಂಡು ಬಂದಾಗ ಅರೌಂಡ್ 7 ಗಂಟೆ, 7:15 ಅಷ್ಟರಲ್ಲಿ ಬ್ರೇಕ್ಫಾಸ್ಟೇ ರೆಡಿ ಆಗೋಯ್ತು. ಸೊ ಬೇಗ ಆಗುತ್ತೆ, ಟ್ರೈ ಮಾಡಿ. ಅವನಿಗೆ ಬದನೆಕಾಯಿ ಗ್ರೇವಿ ಬೇಡವಂತೆ, ರಾತ್ರಿ ಮೊಸಪ್ಪು ಮಾಡಿದ್ದೆ ಪಾಲಕ್ ಸೊಪ್ಪು ಹಾಕಿ. ಸೊ ಪಾಲಕ್ ಅದು ಕುದ್ದು ಗಟ್ಟಿಯಾಗಿ ಪಾಲಕ್ ಗ್ರೇವಿ ಥರ ಆಗ್ಬಿಟ್ಟಿದೆ, ಅದರಲ್ಲೇ ತಿಂತೀನಿ ಅಂತ. ಸೊ ಅದರಲ್ಲೇ ಕೊಡ್ತಾಯಿದ್ದೀನಿ. ಯಾವುದ್ರಲ್ಲಾದರೂ ತಿನ್ಬೋದು, ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಸಖತ್ತಾಗುತ್ತೆ. ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಲೇಬೇಕು ನೀವು. ಎಲ್ಲ ಕೆಲಸ ಮುಗ್ದಾದ್ಮೇಲೆ ನನ್ನ ಮಗನಿಗೆ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ನನ್ನ ಮಗಳಿಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಟ್ ನನ್ನ ಮಗನಿಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಅವನು ತುಂಬ ಬೇಜಾರಾಗ್ತಾ ಇದ್ದ, ಅವಳು ಮಾತ್ರ ಮನೇಲಿ ಇರ್ತಾಳೆ, ನಾನು ಮಾತ್ರ ಹೋಗಬೇಕಲ್ಲ ಅಂತ. ಸೊ ವ್ಯಾನ್ ಬರಲ್ಲ ಫಸ್ಟ್ ಡೇ, ಅವ್ರ ಪಪ್ಪ ಕರ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ನು ಹೊರಟ ಮೇಲೆ ಆ್ಯಸ್ ಯೂಶ್ವಲ್ ನನ್ನ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆಗಿ ವಾರ ಪೂಜೆ ಎಲ್ಲ ಮಾಡ್ತಾಯಿದ್ದೆ. ದೇವರು ಬಲಗಡೆಯಿಂದ ಹೂ ಪ್ರಸಾದ ಕೂಡ ಕೊಡ್ತು. ತುಂಬ ಖುಷಿ ಆಯಿತು ನನಗೆ, ಯಾಕಂದರೆ ಪೂಜೆ ಮಾಡುವಾಗ ಈ ರೀತಿ ದೇವರು ಬಲಗಡೆಯಿಂದ ಹೂ ಕೊಟ್ಟರೆ ಎಂಥವ್ರಿಗಾದರೂ ಖುಷಿಯಾಗುತ್ತೆ. ನೀವೇ ನೋಡಿ, ಸೂಜಿ ಮಲ್ಲಿಗೆ ಹೂ ಕೂಡ ಪ್ರಸಾದ ಕೊಡ್ತು. ಸೊ ಮಹಾಮಂಗಳಾರತಿ ಎಲ್ಲ ಮಾಡಿ ನಾವು ಮಡಿಕೇರಿಗೆ ಹೊರಡಬೇಕಾಗಿತ್ತು. ಸತೀಶ್ ಆಯ್ತಾ ರೆಡಿ ಆಯಿತಾ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ದೇವ್ರಿಗೆ ಒಂಚೂರು ಒಂದು ಸ್ವಲ್ಪ ಇದೆಲ್ಲ ಪ್ರಸಾದ, ಹಾಲು ಮತ್ತು ಸಕ್ಕರೆ ಮತ್ತು ಅವಲಕ್ಕಿ, ಸಕ್ಕರೆ ಹಾಕಿಲ್ಲ ಬೆಲ್ಲದ ಪುಡಿ, ಅವಲಕ್ಕಿ ಮಾಡಿ ಇಟ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ನಿಯರ್ ಬೈ ಮಹದೇಶ್ವರ ದೇವಸ್ಥಾನಕ್ಕೂ ಹೋಗಿ ಬಂದ್ಬಿಡೋಣ ಅಂತ ಅಂದ್ಬಿಟ್ಟು ಹೋಗಿ ಮಹಾಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಮನೆಗೆ ಬಂದು ನಾನು ತಿಂಡಿ ತಿಂದು ರೆಡಿಯಾಗಿ ಅರೌಂಡ್ 11 ಆಗೇ ಹೋಯಿತು. 4 ಗಂಟೆಗೆ ಎದ್ದಿದ್ದು ಫ್ರೆಂಡ್ಸ್. ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಲೇಟ್ ಆಗೇ ಆಗುತ್ತೆ, ಯಾಕಂದರೆ ನಾನು ಒಬ್ಬಳೇ ಎಲ್ಲ ಕೆಲಸ ಮಾಡಬೇಕಲ್ವ. ಸೊ ಸ್ವಲ್ಪ ಜನ ತಪ್ಪಾಗಿ ಅರ್ಥ ಮಾಡ್ಕೋತಾರೆ, ಅವ್ರಿಗೋಸ್ಕರ. ನೋಡಿದ್ರಲ್ಲ ಬೆಳಗ್ಗೆಯಿಂದ ಏನೇನಾಯಿತು ಏನು ಎತ್ತಾ ಅಂತ. ಸೊ ಇಷ್ಟೆಲ್ಲ ಮುಗೀತು ಬೆಳಗ್ಗೆಯಿಂದ. ದೋಸೆ ಮಾತ್ರ ಸಖತ್ತಾಗಿತ್ತು. ತಿಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. 11:30. ಇನ್ನು ಅವ್ರ ಪಪ್ಪ ಬಂದಿಲ್ಲ, ಅವ್ರ ಪಪ್ಪಂಗೋಸ್ಕರ ಕಾಯ್ತಾ ಇದ್ದಾಳೆ. ಹೇಗೆ ಕಾಣ್ತಾ ಇದ್ದೀನಿ, ಸಿಂಪಲ್ ಒಂದು ಇಯರಿಂಗ್. ಮಳೆ ಮಳೆ ಎಷ್ಟು ನೋಡಿ, ಮಳೆ ಚಳಿ. ಇಷ್ಟು ಮಳೆಗೋಸ್ಕರ ಒಂದು ಯುಗನೇ ಕಳೆದಿದ್ದೀವಿ ಅಂತ ಅನ್ನಿಸ್ತಾ ಇದೆ ನನಗೆ. ಸಖತ್ತಾಗಿದೆ. ಚಳಿ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್, ನಿನ್ನೆಯಿಂದ ಒಂಥರ ಚಳಿ ಸ್ಟಾರ್ಟ್ ಆಗಿದೆ. ಸೊ ಮೂಗೆಲ್ಲ ಪ್ಯಾಕಪ್, ನನಗೆ ಚಳಿಗಾಲ ಬಂತು ಅಂದರೆ ಮೂಗೆಲ್ಲ ಪ್ಯಾಕಪ್ ಆಗುತ್ತೆ. ಸೊ ಫೈನಲಿ ರೆಡಿ ಆಗಿದ್ದೀವಿ, ಹೊರಡ್ತೀವಿ. ಏನು ಗೊತ್ತಾ, ಈ ರೀತಿ ಆಗುತ್ತೆ ಸುಮಾರು ಎಲ್ಲರ ಲೈಫಲ್ಲೂ ಆಗುತ್ತೆ. ಎಲ್ಲರೂ ಅಂತೀರಾ, ನಿಮ್ಗೇನು ನಿಮ್ಗೇನು ಹ್ಯಾಪಿಯಾಗಿದ್ದೀರಾ, ನಗ್ನಗ್ತಾ ಇದ್ದೀರಾ, ಖುಷಿಯಾಗಿದ್ದೀರಾ, ಅದ್ರ ಹಿಂದಿರೋ ಶ್ರಮ ನಮಗೆ ಮಾತ್ರ ಗೊತ್ತಿರುತ್ತೆ. ಏನಕ್ಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ನಾವು ಈಗ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಯಾಕೆ ಮಡಿಕೇರಿಗೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ, ಯಾರೋ ಪಾರ್ಟಿನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಮನೆ ಗೃಹ ಪ್ರವೇಶ ಮಾಡಿಸ್ಕೊಂಡು ಅರೌಂಡ್ 1 ಇಯರ್ ಮೇಲಾಯಿತು. ಲಾಸ್ಟ್ ಇಯರ್ ಬಸವ ಜಯಂತಿ, ಅಕ್ಷಯ ತೃತೀಯ ಬಸವ ಜಯಂತಿಲಿ ಅವ್ರದ್ದು ಮನೆ ಗೃಹ ಪ್ರವೇಶ ಮಾಡಿರೋದು. ಯಪ್ಪ ನಮ್ಗಿನ್ನ ₹1 10,000 ಅಡ್ವಾನ್ಸ್ ಕೊಟ್ಟಿರೋದು ಬಿಟ್ಟರೆ ₹1 ದುಡ್ಡು ಕೊಟ್ಟಿಲ್ಲ. 1,500 ಜನಕ್ಕೆ ಅಡುಗೆ ಮಾಡಿಸ್ಕೊಂಡು ಕಾಲ್ ಮಾಡಿದ್ರೆ ಒಂದು ಕನ್ಸರ್ನ್ ಇಲ್ಲ, ರಿಸೀವ್ ಮಾಡಿ ಮಾತಾಡೋಣ ಅನ್ನೋದಿಲ್ಲ. ಅಡುಗೆ ಮಾಡಿಸ್ಕೊಳ್ಳುವಾಗ ಎಷ್ಟು ನೀಟಾಗಿ ಚೆನ್ನಾಗಿ ಸರ್ ಮೇಡಮ್ ಅಂತ ಮಾಡಿಸ್ಕೊಂಡ್ರು. ಎಲ್ಲರೂ ಅಲ್ಲ ಫ್ರೆಂಡ್ಸ್, ಈ ಥರದವ್ರು 1-2-3 ಜನ ನಮಗೆ ಈ ರೀತಿ ಆಗಿದೆ. ಸೊ ಅವ್ರನ್ನ ಹುಡ್ಕೊಂಡು ಈಗ ನಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಸತೀಶ್ ಒಬ್ಬರೇ ಹೋಗ್ತಾ ಇದ್ದಾರೆ ಅಂತ ನಾವು ಹೋಗ್ತೀವಿ. ನಾವೇನು ಮಾಡೋದು, ಮನೇಲಿ ಖಾಲಿ ಕೂತಿದ್ದೀವಲ್ಲ, ನಾವು ಬರ್ತೀವಿ ಅಂತ ಹೇಳಿ ಹೊರಟಿರೋಂಥದ್ದು. ಸೊ ಈ ರೀತಿ ಮೋಸ ಯಾರು ಮಾಡಬೇಡಿ, ಯಾರಿಗೂ ಮಾಡಬೇಡಿ. ನಾವು ನಮ್ಮ ಕೈಲಿ ಬಂಡವಾಳ ಇರುತ್ತೋ ಇರಲ್ವೋ ಅದನ್ನೆಲ್ಲ ನೋಡಿ ಬಂಡವಾಳ ಹಾಕಿ ದಿನಸಿ ತಂದು ಮೆಟೀರಿಯಲ್ಸ್ ನಾವು ಏನು ಇಟ್ಕೊಂಡು ಕೂತಿರಲ್ಲ, ಎಲ್ಲನೂ ತಂದು ಅಡುಗೆ ಮಾಡಿ ನಿಮ್ಮೆಲ್ರಿಗೂ ಬಡಿಸಿ ನಿಮ್ಮೆಲ್ಲ ಫ್ಯಾಮಿಲಿನ ಖುಷಿಪಡಿಸಿ ಸಂತೋಷ ಪಡಿಸಿರ್ತೀವಿ ತಾನೇ. ಅಷ್ಟೆಲ್ಲ ಖುಷಿಪಟ್ಟು ಸಂತೋಷಪಟ್ಟು ಊಟ ಮಾಡಿರೋ ಟೈಮಲ್ಲಿ ನೀವು ನಮಗೆ ಒಂದು ಕಾಲ್ ಮಾಡಿದಾಗ ಒಂದು ರೆಸ್ಪಾನ್ಸ್ ಮಾಡ್ಬೋದು. ಇವತ್ತು ಕೊಡ್ತೀವಿ, ಇಲ್ಲ ನಾಳೆ ಕೊಡ್ತೀವಿ ಅಂತ ಏನೋ ಒಂದು ಹೇಳಬೇಕು. ಅದು ಬಿಟ್ಟು ನೀವು ಡೈರೆಕ್ಟ್ ಸ್ವಿಚ್ ಆಫ್ ಮಾಡ್ಕೊಂಡು ನಾವು 1.5 ವರ್ಷ ಫ್ರೆಂಡ್ಸ್, ಅಕ್ಷಯ ತೃತೀಯ ಈ ವರ್ಷ ಅಲ್ಲ, ಲಾಸ್ಟ್ ಇಯರ್ 2023 ಮಾಡಿರೋ ಅಕ್ಷಯ ತೃತೀಯ ಫಂಕ್ಷನ್, ಮನೆ ಗೃಹ ಪ್ರವೇಶದ ದುಡ್ಡು ಇನ್ನೂ ಕೊಟ್ಟಿಲ್ಲ ಅಂದರೆ ಯಾರು ಬಿಟ್ಟಿರ್ತಾರೆ ಹೇಳಿ, ನೀವೇ ಹೇಳಿ. ಸೊ ಅವ್ರಿಗೆ ಕಾಲ್ ಮಾಡಿದ್ವಿ, ಕಾಲ್ ತೆಗಿತಾ ಇಲ್ಲ. ಸೊ ಈಗ ಮನೆ ಹತ್ರನೇ ಹೋಗಿ ಬರೋಣ ಅಂತ, ಯಾಕಂದರೆ ನಮಗೂ ಕಮಿಟ್ಮೆಂಟ್ಗಳಿರ್ತವೆ, ನಾವು ಲೋನ್ ಕಟ್ಟಬೇಕು, ನಮ್ಮದು ಸಾಲಗಳಿದ್ದಾವೆ. ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಅದು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಅವರೊಬ್ಬರೇ ಹೋಗ್ತಾ ಇದ್ದಾರೆ ಅಂತ ಹೋಗ್ತಾ ಇದ್ದೀವಿ. ಈ ರೀತಿ ಮೋಸ ಸುಮಾರು ಸಲ ಆಗಿದೆ, ಏನೂ ಮಾಡೋಕ್ಕಾಗಲ್ಲ ನಮಗೆ. ಬಟ್ ಇವರು ತುಂಬ ಜೆನ್ಯೂನ್ ಪರ್ಸನ್ ಅಂತ ನಾವು ಇಷ್ಟು ವರ್ಷ ಬಿಟ್ಟಿದ್ವಿ.
ನಮ್ಮದು ತಪ್ಪು, ಇಷ್ಟು ವರ್ಷ ಬಿಟ್ಟಿರಬಾರ್ದು. ನಾನು ಹೇಳಿದ್ರೆ ಸತೀಶ್ಗೆ ಕೇಳಲ್ಲ, ಎಲ್ಲೂ ಹೋಗಲ್ಲ, ಇದು ನಂಬಿಕೆ ಮೇಲೆ ನಡೆಯೋಂಥ ಬಿಸ್ನೆಸ್, ಕೊಡ್ತಾರೆ 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 ಅಂತ ಹೇಳಿ ಇಷ್ಟೆಲ್ಲ ಮಾಡಿಸ್ಕೊಂಡು ಈ ರೀತಿ. ಸೊ ಒಂದ್ಸಲ ನೋಡೋಣ, ಹೋಗಿ ಮೀಟ್ ಮಾಡ್ಕೊಂಡು ಬರೋಣ. ಯಾವಾಗ ಕೊಡ್ತಾರೆ? ಇವಾಗೇನು ಅಮೌಂಟ್ ಇಟ್ಕೊಂಡು ಕೂತಿರಲ್ಲ ಯಾರೂ ಕೈಯಲ್ಲಿ, ಅಷ್ಟು ಅಮೌಂಟು ನಾವು ಹಾಕಿದ್ದೀವಲ್ವಾ. ಏನೂ ಪ್ರಾಬ್ಲಮ್ ಇಲ್ಲದೆ, ಏನೂ ಬ್ಲೇಮ್ ಇಲ್ಲದೆ ಅವ್ರ ಮನೆ ಫಂಕ್ಷನನ್ನು ಅಷ್ಟು ನೀಟಾಗಿ ಮುಗಿಸಿ ಕೊಟ್ಟಿದ್ದೀವಿ ನಾವು. ಇವೆಂಟ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು, ಊಟ, ಬೊಫೆ ಸಿಸ್ಟಮ್, ಬಡಿಸೋದು, ಸರ್ವಿಂಗ್ಸ್, ಕ್ಲೀನರ್ಸ್, ಪಾತ್ರೆ ತೊಳೆಯೋರು, ಎಲೆ ತೆಗಿಯೋರು, ಪ್ರತಿಯೊಬ್ಬರಿಗೂ ನಾವು ದುಡ್ಡು ಕೈಯಿಂದ ಕೊಟ್ಟಿದ್ದೀವಲ್ವ. ಸೊ ಅದನ್ನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ಈ ಜನಗಳು? ನಮ್ಮನ್ನು ನೋಡಿದ್ರೆ ನಿಮ್ಗೇನು ಅನಿಸುತ್ತೆ? ಹೇಳ್ತಾ ಹೋದರೆ ಮಾತಾಡ್ತಾನೆ ಇರ್ತೀನಿ. ಸೊ ಬನ್ನಿ ಹೊರಡೋಣ. ಸೊ ಫೈನಲಿ ನಾನು, ಸತೀಶ್ ಮತ್ತು ನಮ್ಮ ಹತ್ರ ಕೆಲಸ ಮಾಡೋ ಹುಡುಗರು, ಯಾಕಂದರೆ ಅವರು ಮನೆ ಕೆಲಸ, ಅದು ಗೃಹ ಪ್ರವೇಶದ ಮನೆ, ಅವ್ರಿಗೆ ಅಡ್ರೆಸ್ ಗೊತ್ತಿರುತ್ತೆ ಅಂತ ಹೇಳಿ ಅವರನ್ನು ಕೂಡ ಕರ್ಕೊಂಡು ಹೊರಡೋಣ ಅಂತ. ಅವರು ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಹಾಕಿಸ್ತಾ ಇದ್ದೀನಿ ಅಂತ ಕಾಲ್ ಮಾಡಿದರು. ಸೊ ನಾವು ಕೂಡ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತಲ್ವ, ಹಾಗಾಗಿ ಒಟ್ಟಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಿಜ ಇದು ಅನ್ಎಕ್ಸ್ಪೆಕ್ಟೆಡ್, ನಾನು ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಮನೇಲಿ ಒಬ್ಬಳೇ ಇರ್ತೀನಲ್ಲ ಅಂತ ಅಂದ್ಬಿಟ್ಟು ಹೋಗಿದ್ದು. ನನ್ನ ಮಗ ಬರೋ ಅಷ್ಟರಲ್ಲಿ ಬರಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಹೊರಗಡೆ ಹೋದಾಗ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಅವನಿಗೆ ಹೊರಗಡೆ ಒಂದು ಪೇರ್ ಬಟ್ಟೆ, ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ಇಟ್ಟೋಗೋಣ, ಇನ್ನು ಬಂದರೆ ಹಠ ಮಾಡ್ತಾನೆ ಅಂತೇಳಿ ಇಟ್ಟಿದ್ದೆ ಉಯ್ಯಾಲೆ ಮೇಲೆ. ಅವನಿಗೆ ಟ್ಯೂಷನ್ ಕೂಡ ಇತ್ತು ಸಂಜೆ, ಅವ್ನು ಬಂದು ಟ್ಯೂಷನ್ಗೆ ಹೋಗ್ತಾನೆ ಅನ್ನೋ ಒಂದು ಇಂಟೆನ್ಷನಲ್ಲಿ ಇಟ್ಟೋಗಿದ್ದೆ. ಸೊ ನನಗಂತೂ ಒಂದು ಅನ್ನಿಸ್ತಾ ಇದ್ದಿದ್ದು, ಹೋಪ್ಫುಲಿ ನಾವು ಹೋಗ್ತಾ ಇರೋ ಕೆಲಸ ಆಗಲಿ, ನಾವು ಹುಡ್ಕೊಂಡು ಹೋಗ್ತಾ ಇರೋವಂಥ ಮನುಷ್ಯ ಪಾರ್ಟಿ ಸಿಗಲಿ, ನಮ್ದು ಏನಿದೆ ಅಮೌಂಟ್ ಸೆಟ್ಲ್ ಮಾಡಲಿ ಅಂತ ನಾನು ಕೇಳ್ಕೊಂಡಿದ್ದು. ಹೋಗೋವಾಗ ಆನ್ ದ ವೇ ನನಗೆ ಆಟೋ ಒಂದೇ ಒಂದು ಸ್ಲೋಗನ್ ಬರೆದಿದ್ರು, ತುಂಬ ಇಷ್ಟ ಆಯಿತು. ಏನಂತ ಬರೆದಿದ್ದಾರೆ ನೋಡಿ, ಅಂದವಾಗಿರೋದಕ್ಕಿಂತ ಜೀವನದಲ್ಲಿ ಆನಂದವಾಗಿರೋದು ಮುಖ್ಯ ಅಂತ ಬರೆದಿದ್ದಾರೆ. ಪುನೀತ್ ರಾಜ್ಕುಮಾರ್ ಸರ್ ಫೋಟೋ ಸಮೇತ. ತುಂಬ ಇಷ್ಟ ಆಯಿತು. ಸೊ ಫೈನಲಿ ಅವರು ಕೂಡ, ಅಂದರೆ ನಮ್ಮ ಹತ್ರ ಕೆಲಸ ಮಾಡೋ ಹೆಡ್ ಕುಕ್ ಅವರು ಕೂಡ ಬಂದರು. ಅವ್ರನ್ನೂ ಕೂಡ ಹತ್ತಿಸ್ಕೊಂಡು ಹೊರಟ್ವಿ. ಹೋಗೋಷ್ಟರಲ್ಲಿ ಆಗಲೇ 12:30 ಆಗಿತ್ತು. ಸತೀಶ್ಗೆ ಬೆಳಗ್ಗೆ ದೋಸೆ ತಿಂದಿದ್ದು, 8 ಗಂಟೆಗೆ ತಿನ್ಕೊಂಡಿದ್ರು ಬಿಸಿ ದೋಸೆ. ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಫುಲ್ ಮೀಲ್ಸ್, ಆ ಹುಡುಗರು ಇದ್ರಲ್ಲ ಅಂತ ಹೇಳಿ ಬಾಳೆಲೆ ಊಟಕ್ಕೆ ಕರ್ಕೊಂಡೋದ್ರು. ಅವ್ರಿಗೆ ಮಧ್ಯಾಹ್ನ ಟೈಮ್ ಅಂತೂ ಮುದ್ದೆ ಬೇಕೇ ಬೇಕು. ಇನ್ನು ಮುಂದೆ ಹೋಟೆಲ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸೊ ಹಾಗಾಗಿ ಚಾರು ಚಪಾತಿ ತೊಗೊಂಡ್ಲು, ನಾನು ಮಾಮೂಲಿ ಮುದ್ದೆ ತೊಗೊಂಡೆ. ಎಲ್ಲರೂ ಬಾಳೆ ಎಲೆ ಮೀಲ್ಸ್ ಮುದ್ದೆ ಊಟನೇ ತೊಗೊಂಡ್ವಿ. ಅವಳು 2 ಚಪಾತಿ ತೊಗೊಂಡಿದ್ಲು. ನಾನು ಉಪ್ಸಾರು ಕೊಡ್ತಾರೆ ಮತ್ತು ಬೇಳೆ ಸಾಂಬಾರು ಕೊಡ್ತಾರೆ. ತುಂಬ ಚೆನ್ನಾಗಿತ್ತು ಊಟ. ಆ್ಯಕ್ಚುಲಿ ಊಟ ಎಲ್ಲ ಮಾಡಿಕೊಂಡು ಮತ್ತು ನಾವು ನಮ್ಮ ಜರ್ನಿನ ಟುವರ್ಡ್ಸ್ ಮಡಿಕೇರಿ ಕಡೆಗೆ ಸ್ಟಾರ್ಟ್ ಮಾಡಿದ್ವಿ. ನಿಜಕ್ಕೂ ನಾವು ಯಾವುದೋ ಪಾರ್ಟಿ ಹುಡ್ಕೊಂಡು ಹೋಗ್ತಾಯಿದ್ದೀವಿ ಅಂತ ಫೀಲ್ ಆಗಲಿಲ್ಲ. ಏನೋ ಒಂದು ಟ್ರಿಪ್ಗೆ ಹೋಗ್ತಾಯಿದ್ದೀವಿ, ಒಂದು ವೀಕೆಂಡ್ ಸ್ಪೆಂಡ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಅಂತ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಎಲ್ಲ ಕಡೆ ಭರ್ಜರಿ ಮಳೆ ಆಗಿದೆ, ಸಖತ್ ಮಳೆ ಆಗಿದೆ, ತುಂಬ ಹಾನಿ ಕೂಡ ಆಗಿದೆ ರೈತರಿಗೆ. ಸೊ ಒಂಥರ ಚೆನ್ನಾಗಿತ್ತು ಗ್ರೀನ್ರಿ. ಈ ಥರ ಸೆಕೆ 2-3 ತಿಂಗಳಿಂದ ಬೇಸತ್ತಿದ್ದ ನಾವು ಕೆರೆ ಕಟ್ಟೆ ಹಳ್ಳ ಕೊಳ್ಳ ಎಲ್ಲ ತುಂಬಿರೋದನ್ನ ನೋಡಿ ನಿಜಕ್ಕೂ ಖುಷಿ ಆಯಿತು ನನಗೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ವಲ್ಪ ಸನ್ನಿ ಇತ್ತು ನೋಡಿ. ಎಲ್ಲ ಕಡೆ ಈ ಥರ ಮಳೆ ನೀರು, ಕೆರೆ ಎಲ್ಲ ರೆಡ್ ಕಲರ್ ಮಳೆ ನೀರು ತುಂಬಿಕೊಂಡಿದೆ. ಫ್ರೆಂಡ್ಸ್, ನಿಜಕ್ಕೂ ಇವತ್ತು ನಾವು ಎಷ್ಟು ಸುತ್ತಿದ್ದೀವಿ ಅಂದರೆ ನಮಗೆ ಗೊತ್ತಿಲ್ಲ. ನಾವು ಅಂದ್ಕೊಂಡ್ವಿ ಮೈಸೂರಿಂದ ಅರೌಂಡ್ 100-110 ಕಿಲೋಮೀಟ್ರ್ ಆಗುತ್ತೆ ಅಂತ. ಅಲ್ಲಿಂದ ನಾವು ಮಡಿಕೇರಿ, ಕುಶಾಲನಗರ ಮೇಲೆ ಮಡಿಕೇರಿ ಹೋಗಿ, ಮಡಿಕೇರಿಯಿಂದ ವಾಪಸ್ ನಾವು ಬೆಟ್ಟದಪುರ ಅನ್ನೋ ಊರಿಗೆ ಬಂದ್ವಿ. ಬೆಟ್ಟದಪುರದಿಂದ ನಿಮಗೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ, ಅದು ಬಿಸ್ಲೇಪುರ ಅಂತ ಒಂದು ಊರು ಸಿಗುತ್ತೆ. ಆ ಊರಿಂದ ಮತ್ತೆ ಹಿಂಡ್ಗಾಲ ಅಂತ ಹೇಳಿದ್ರು ಅಡ್ರೆಸ್ಸು. ಎಲ್ಲ ಕಡೆ ಕೇಳ್ಕೊಂಡು ನಮಗಂತೂ ತುಂಬ ಬೇಜಾರಾಗೋಯ್ತು. ಯಾಕಂದರೆ ಅವ್ರು ಕಾಲ್ ಪಿಕ್ ಮಾಡ್ತಾಯಿಲ್ಲ. ಕಾಲ್ ಪಿಕ್ ಮಾಡಿದ್ರೆ ಅಮೌಂಟ್ ಕೇಳ್ತಾರೆ ಅಂತ ಅವರು ಅಡ್ರೆಸ್ ಹುಡ್ಕೊಂಡು ನಿಜಕ್ಕೂ ನಾವು ಆ ಊರಿಗೆ ಹೋಗ್ತೀವಾ, ಬಂದಿದ್ದೆಲ್ಲ ವೇಸ್ಟ್ ಆಯ್ತಲ್ಲ. ಈಗ 3,000 2,500-3,000 ಪೆಟ್ರೋಲ್ ಹಾಕಿಸ್ಕೊಂಡು ಬಂದಿದ್ದು ದುಡ್ಡು ವೇಸ್ಟ್ ಆಯ್ತಲ್ಲ ಅನ್ನೋ ಥರ ಫೀಲ್ ಆಗ್ತಿತ್ತು. ನನಗೆ ಒಂದು ಖುಷಿ ಅಂದರೆ ಈ ಥರ ಎಲ್ಲ ವೀಡಿಯೋ ಮಾಡ್ಕೋಬೋದು. ನೀರೆಲ್ಲ ಕಡೆ, ಎಲ್ಲ ಕೆರೆ ಕಟ್ಟೆ ಎಲ್ಲ ತುಂಬಿದೆ, ಆ ವಿಡಿಯೋ ತಕ್ಕೋಬೋದು ಅನ್ನೋದು ಒಂದು ನನ್ನ ಕಡೆ ಖುಷಿ. ಸತೀಶ್ ಹೇಳ್ತಾಯಿದ್ರು ನನಗೆ, ಆಮೇಲೆ ಸಿಕ್ಕಿದೆಲ್ಲ ವೀಡಿಯೋ ಮಾಡ್ಕೊ, ಆಮೇಲೆ ಫೋನು ಫುಲ್ ಆಯಿತು ಅಂತ ರಾಗ ತೆಗಿ ಅಂತೆಲ್ಲ ರೇಗಿಸ್ತಾಯಿದ್ರು. ಬಟ್ ನಿಮ್ಮೆಲ್ರಿಗೂ ಈ ನೇಚರ್ ತೋರಿಸ್ಬೇಕಲ್ವ, ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡೆ. ಮಾತಾಡ್ತಾನೇ ಇದ್ದರು.
ಸೊ ಇದು ಮೇಘಲಪುರ ಅಂತಲೂ ಒಂದು ಊರು ಕೆರೆ ಏರಿ ಮೇಲೆ ಬರಬೇಕು ಅಂತ ಅದ್ರ ಮೇಲೆ ಹತ್ಕೊಂಡು ಹೋದ್ವಿ. ಸಡನ್ನಾಗಿ ನಮಗೆ ಯಾರೋ ಒಬ್ಬರು ಅವರ ರಿಲೇಷನ್ ಅವ್ರ ಹೆಸರೆಲ್ಲ ಹೇಳಿದಾಗ ಬನ್ನಿ ಅವ್ರ ಮನೆ ಹತ್ರನೇ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ಧೈರ್ಯ ಕೊಟ್ಟರು ನಮಗೆ. ನಾವು ಅಡ್ರೆಸ್ ಕೇಳುವಾಗ ಆ ತಾತಪ್ಪ ಸಿಕ್ಕಿದ್ರು, ದೇವ್ರ ಥರ ಸಿಕ್ಕಿದ್ರು ನಮ್ಗೆ ಇವತ್ತು. ಸೊ ಅವ್ರನ್ನೂ ಕಾರ್ಗೆ ಎತ್ತಾಕೊಂಡು ಫೈನಲಿ ನಾವು ಅವರಿರೋಂಥ ಊರಿಗೆ ಹೋದ್ವಿ. ಮಡಿಕೇರಿಯಿಂದ ಹಿಂದಗಳ್ಳಿ ಯಾವುದೋ ಈ ಊರು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಇಲ್ಲಿಗೆ ಹುಡ್ಕೊಂಡು ಬಂದಿದ್ದೀವಿ ಆ ಯಪ್ಪನ್ನ. ತಲೆ ನೋವು ಬಂದ್ಬಿಡ್ತು. ಟೈಮ್ ಬಂದು 3:30. ಬರೋಷ್ಟರಲ್ಲಿ ಮೈಸೂರಿಂದ 110 ಕಿಲೋಮೀಟರ್. ಇಲ್ಲಿ ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ. ಸತೀಶ್ ಮಾತಾಡೋಕ್ಕೆ ಅಂತ ಹೋಗಿದ್ದಾರೆ. ನಾವು ಕಾರಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀವಿ. ಕೋಪ ಸುಮ್ಮನೆ ಸಿಟ್ಟು ಹೋಗಾಡ್ಬಿಡ್ತೀನಿ ಅಂತ ನಾನು ಹೋಗಿಲ್ಲ. ಏನು ಮಾಡೋದು, ಅದು ವೀಳ್ಯದೆಲ್ಲ ಕಣಿ, ಕಾಳು ಮೆಣಸದು ವೀಳ್ಯದೆಲೆ ಅಂತೆ, ಪೆಪ್ಪರ್ ಲೀವ್ಸ್ ಅದು. ಈ ಕಡೆ ಸೈಡೆಲ್ಲ ಅದೇನೆ ವೀಳ್ಯದೆಲೆ ಅಂತ ಅವಳು. ಬೇಡ ಬೇಡ ಬೇಡ, ಅಲ್ಲೆಲ್ಲ ನೆಟ್ವರ್ಕ್ ಇಲ್ಲ. ಏನು ಕುಣಿತವಳೆ ನೋಡಿ. ಸುಮ್ಮನೆ ಲೂಸ್ ಥರ ಆಡ್ತಾವಳೆ. ಅವ್ರು ಯಾವುದೋ ತೋಟದ ಮನೆಗೆ ಕರ್ಕೊಂಡೋಗಿದ್ರು, ಅಲ್ಲಿ ಮಾತಾಡ್ತಾಯಿದ್ರು. ಸೊ ನಾವು ಆ ತಾತಪ್ಪಂಗೆ ಹೇಳಿದ್ವಿ, ನಿಮ್ಮನ್ನ ಬಿಟ್ಕೊಡ್ತೀವಿ, ನಿಮ್ಮ ಮನೆ ಹತ್ರನೇ ಬಿಟ್ಕೊಡ್ತೀವಿ, ಏನೂ ಗಾಬರಿ ಆಗಬೇಡಿ, ನಮ್ಮ ಜೊತೆಗೆ ಬನ್ನಿ ಅಂತ. ಅವ್ರ ಪಾಡಿಗೆ ಅವ್ರು ಏನೋ ಮಾತಾಡ್ಕೊಳ್ಳಿ ಅಂತ ನಮ್ಮ ಪಾಡಿಗೆ ನಾನು ಮಡಿಕೇರಿ ರೋಡಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಇದು ಅವ್ರ ತೋಟ. ನಂಬ್ತಿರೋ ಫ್ರೆಂಡ್ಸ್, ಅವರಿಗೆ 30 ಎಕರೆ ಕಾಫಿ ಎಸ್ಟೇಟ್ ಇದೆಯಂತೆ. ಅಂಥವ್ರು ನಮ್ಮ ದುಡ್ಡನ್ನ ಹಿಂಗೆ ಒಂದು ವರ್ಷದಿಂದ ಇಟ್ಕೊಂಡು ನಮ್ಗೆ ದುಡ್ಡು ಕೊಡದೆ ಆಟ ಆಡಿಸ್ತಾ ಇದ್ದಾರೆ. ಇರೋರೇ ಹೀಗೆ. ನಮ್ಗಳ ಮುಖ ನೋಡಿದ್ರೆ ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ. ನನಗೆ ಒಂದು ಅನ್ಸೋದು ಏನಂದರೆ, ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್. ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ದ್ರೋಹ ಮಾಡಬಾರ್ದು. ನಮ್ಮ ಕೈಲಾದಷ್ಟು ನಾವು ಒಬ್ರಿಗೆ ಕಷ್ಟ ಕೊಡದೇ ಇದ್ರೂ ಆದಷ್ಟು ಸಹಾಯ ಮಾಡಿಕೊಂಡು ಚೀತು ಅನ್ನಿಸ್ಕೊಳ್ದೇ ಇರೋ ಥರ ಒಳ್ಳೆ ರೀತಿ ಇರಬೇಕು. ಮಾಡ್ತಾನೆ, ಬಾಗಿಲಲ್ಲಿ ನಿಂತ್ಕೊಂಡು ಕೂಗಾಡ್ತಿರ್ತಾನೆ, ಕಿರ್ಚ ಆಡ್ತಿರ್ತಾನೆ. ಏನು ಮಾಡ್ತಾನೋ ಬಿಡ್ತಾನೋ. ಬಾ ಹತ್ತು ಕಾರ್ನ, ಪಪ್ಪ ಕರಿ ಹೋಗೋಣ. ಮಣ್ಣು ಮೇಲೆ ಅಲ್ಲಿ ಬಿದ್ದಿಸ ಅಲ್ಲಿಲ್ವಾ? ಹೆಂಗೆ ಬಿದ್ದ ಗೊತ್ತ, ಅದು ರೋಡಲ್ಲಿ. ಈಗ ಮಣ್ಣು ಗುಡ್ಡೆ ಹಾಕಿ ನಿಂತು ಗುಡ್ಡೆ ಹಾಕಿ ಕೀಸ್ಕೊಂಡು ದವಾಕೊಂಡು ಬೀಳ್ಬೇಕು. ಈಗ ಬೆಟ್ಟ ಹತ್ತದಲ್ಲ, ಮಂಡಿ ನೋಡ್ಕೊ, ರಕ್ತ ಬತ್ತೈತಿ. ಆಫ್ ಮಾಡೋದಲ್ಲ, ನೀನು ಮಂಡಿ ನೋಡ್ಕೊ. ಹೋಯ್ತು, ಎಲ್ಲ ಹೋಯ್ತು. ಬೇಡ ಅಂದಿದ್ದು ಮಾಡಕ್ಕೆ ಹೋದ್ರೆ ಹಂಗೆ ಆಗೋದು. ನಿಜವಾಗ್ಲೂ ಅಂಕಲ್ಗೆ ವೆರಿ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕಂದರೆ ಇವರು ಅವರೇ ಪಾರ್ಟಿ. ಆ ಅಂಕಲ್ಲು ನಮ್ಮನ್ನು ಅವ್ರ ಮನೆಗೆ ಕರ್ಕೊಂಬಂದರು. ಯಾಕಂದರೆ ಅವ್ರಿಗೆ ರಿಲೇಟಿವ್ ಆಗಬೇಕಂತೆ. ಸೊ ಯಾಕೆ ಸರ್ ಈ ಥರ ಮಾಡಿದ್ವಿ ಅಂತ ನಾವೇನು ಜಗಳ ಮಾಡಲಿಲ್ಲ, ಒಳ್ಳೆ ರೀತಿಯೇ ಕೇಳಿದ್ವಿ. ಸಮಾಧಾನವಾಗೇ ಕೂತ್ಕೊಂಡು ಮನೆ ಒಳಗಡೆ ಕೂರಿಸಿ ಮಾತಾಡಿ ಟೈಮ್ ತೊಗೊಂಡ್ರು. ಸಾರಿ ಸರ್, ನಾನು ಹಿಂಗೆ ಮಾಡಬಾರ್ದಿತ್ತು, ಫೋನ್ ಮಾಡಿ ಒಂದು ಆನ್ಸರ್ ಮಾಡಿದರೆ ನಾವಿಲ್ಲಿ ಹುಡ್ಕೊಂಡೇ ಬರ್ತಿರ್ಲಿಲ್ಲ ಅಂತೆಲ್ಲ ಹೇಳಿದ್ವಿ. ಸೊ ನಮಗೂ ಕಷ್ಟ ಇರುತ್ತೆ ಅಲ್ವಾ ಸರ್, ನಾವು ಹಿಂಗೆ ಹುಡುಗರಿಗೆಲ್ಲ ಪೇಮೆಂಟ್ ಕೊಡಬೇಕು ಅಂತೆಲ್ಲ ಹೇಳಿ ಮಾತಾಡಿಕೊಂಡು ವಾಪಸ್ ಅವ್ರ ಮನೇಲಿ ನಾವೇನು ಒಂದು ಲೋಟ ನೀರು ಕುಡಿಲಿಲ್ಲ. ಯಾಕಂದರೆ ನಮ್ಗೆ ಇಷ್ಟ ಆಗಲಿಲ್ಲ ಈ ಥರ ಎಲ್ಲ ಮಾಡಿದ್ರಲ್ಲ ಅಂತ. ಬಟ್ ಟೈಮ್ ತೊಗೊಂಡಿದ್ದಾರೆ, ನೋಡೋಣ, ಫೋನ್ ತೆಗೆದು ರಿಸೀವ್ ಮಾಡಿ, ಫೋನ್ನ ಆನ್ಸರ್ ಮಾಡಿ ಅಂತೆಲ್ಲ ಹೇಳ್ಕೊಂಡು ಆನ್ ದ ವೇ ಮೈಸೂರಿಗೆ ಹೋಗೋಣ ಅಂತ ಹೊರಟ್ವಿ. ನಾವು ಬಂದಿದ್ದು ಬೇರೆ ರೂಟು, ಬಟ್ ಇವಾಗ ಕೇರಳಪುರ ಮೇಲೆ ವಾಪಸ್ ಹೋಗೋಣ, ಕೇರಳಪುರ ರೋಡಲ್ಲಿ ಹೋಗೋಣ ಅಂತ ಹೇಳ್ಕೊಂಡು ಬೇರೆ ರೋಡಲ್ಲಿ ಬರ್ತಾ ಇದ್ದೀವಿ. ತುಂಬ ಮಳೆ ಸ್ಟಾರ್ಟ್ ಆಗೋಯ್ತು ನಾವು ಬರೋ ಅಷ್ಟರಲ್ಲಿ. ಮಳೆ, ಜೋರು ಮಳೆ. ಏನಿಲ್ಲ ಮಾಡಕನಮ್ಮ, ಎಲ್ಲಿ ತೂಗು ಸೇದ್ರೆ ಇದೇ ರೋಡ, ಇದೇ ರೋಡ್ ಇರೋದು ತೂಗು ಸೇದ್ರೆ. ಏನು ಕಾಣಿಸ್ತಾ ಇಲ್ಲ ರೋಡ್ಗೆ. ಎಷ್ಟು ಜೋರು ಮಳೆ ಬರ್ತಾ ಇದೆ, ನೀವೇ ನೋಡಿ. ಮುಂದಗಡೆ ರೋಡೇ ಕಾಣಿಸ್ತಾ ಇಲ್ಲ.
ನನಗೆ ತುಂಬ ಭಯ ಆಗ್ತಾಯಿತ್ತು. ಯಾಕಂದರೆ ಸತೀಶು ಹಂಸು ನೋಡಲ್ಲ, ಏನೂ ನೋಡಲ್ಲ, ಸುಮ್ಮನೆ ಆರಿಸ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೋಸ್ಕರ ನನಗೆ ಫೋನ್ ವೀಡಿಯೋ ಮಾಡೋಕ್ಕೆ ತೆಗಿಯೋಕ್ಕೆ ಭಯ ಆಗಿತ್ತು, ಎಲ್ಲಿ ಫೋನ್ ಕೆಳಗೆ ಬೀಳಿಸ್ತಾರೋ ಅಂತ. ನಾವು ತೂಗು ಸೇತುವೆ ಇದೆ ಯಾವುದೋ ಒಂದು ನೋಡ್ಕೊಂಡು ಹೋಗೋಣ ಅಂದ್ಕೊಂಡ್ವಿ, ಬಟ್ ಈ ಮಳೆಯಲ್ಲಿ ಎಲ್ಲೂ ಹೋಗಲಿಲ್ಲ. ಜನಗಳು ಜನಗಳು ಟಿವಿಗಳು ಕೇಳ್ದ, ಅಯ್ಯೋ ಈ ಸರ್ಕಾರ ಮಳೆ ಇಲ್ಲ, ಈಗ ಮಳೆ ಇವು ಜಾಸ್ತಿ ಆಗೋದು ಮಳೆ ಅಂತಾರೆ. ಜನಕ್ಕೆ ಹೆಚ್ಚು ಸುಮ್ಮನೆ ಬಡಿವಾಗ್ಲು ಬೇಡ ಬೇಡ, ಕಾಂಗ್ರೆಸ್ ಸರ್ಕಾರ ಬಾರು ಮಳೆ ಇರ್ತದೆ ಅನ್ಬೇಕು ಜನ. ಒಂದು ತಿಂಗಳು ಬಿಡಬಾರ್ದು, ಹೆಚ್ಚಾದ್ರು ಬೆಳಿಗ್ಗೆ ಬೇಡ ಅಲ್ಲ. ಟಿವಿ ಯಾವ್ದಾರು ಕೊಟ್ಟರೆ ಸಾಕು, ಈ ಸರ್ಕಾರದಲ್ಲಿ ಮಳೆನೇ ಇಲ್ಲ. ಅವೆಲ್ಲ ಪ್ರಕೃತಿ ಏನ್ ಸಿದ್ದರಾಮಯ್ಯ ಮಳೆ ಬರ್ತಂಗಿದ್ರೆ ಆ ಬಡಿ ಮಳೆ ಕಿಂತಿದ್ದಾನು ಅವನೆಲ್ಲರೂ. ಅವೆಲ್ಲ ಪ್ರಕೃತಿ ನಿಯಮಗಳನ್ನ, ಮಳೆ ಬರೋದು ಇದು ಬರೋದು. ಯಾರಿಗೆ ನಾನು ಹೇಳ್ದ ಅಲ್ರಾಗ ಹೊಯ್ಬಾರ್ದು ಅಂತ ಹೇಳಿದ್ದು, ಅಲ್ರಾಗ ಹೊಡಿಬಾರ್ದು ಮಳೆ ಅಂತ ಹೇಳಿದ್ದು. ನಾನು ಹೇಳೋದು ಅಲ್ರಾಗ ಒಂದು ಬಿಡೋಂಗಿಲ್ಲ, ಸಿದ್ದೇಗೌಡ ನೋಡಿ ಅಲ್ರಾಗ ಅಂತ ಹೇಳಿದ್ದು. ಹೋಯ್ತಾ ಇದ್ದಾನೆ ನಿಮ್ಮೂರಿಗೆ ಈಗಿಲ್ಲ ಬಿಡು ನಿಮ್ಮೂರಲ್ಲಿ. ಇದು ಇತ್ತು ಮಳೆ ಕಣಮ್ಮ, ಹೋಯ್ತಾ ಇರಲ್ಲ ನೋಡಿದ್ರು. ನಾನಾಗಲೇ ಹೇಳಿದಾಗೆ ನಾವು ಹೋಗಿದ್ದು ಬೇರೆ ರೂಟು, ಬರ್ತಾ ಇರೋದು ಬೇರೆ ರೂಟು. ಕೇರಳಪುರ, ಸಾಲಿಗ್ರಾಮ, ಚುಂಚನಕಟ್ಟೆ, ಇದೇ ಚುಂಚನಕಟ್ಟೆ ಡ್ಯಾಮು. ಸೊ ಇದ್ರ ಮೇಲೆ ಬಂದ್ವಿ. ಇಲ್ಲೊಂದು ತೂಗು ಸೇತುವೆ ನೋಡ್ಕೊಂಡು ಹೋಗ್ಬೋದಾಗಿತ್ತು, ಬಟ್ ಈ ಮಳೇಲಿ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಆಮೇಲೆ ಅಂದರೆ ಯವಿ ಗಾಳಿ ಫ್ರೆಂಡ್ಸ್, ನಿಜವಾಗ್ಲೂ. ಸತೀಶ್ ಮಾತಾಡಲ್ಲ ನಿಮ್ಮ ವಿಡಿಯೋದಲ್ಲಿ ಯಾಕೆ ಅಂತ ಕೇಳ್ತೀರಾ, ಅವ್ರು ಮಾತಾಡೋ ಸ್ಟೈಲ್ ಈ ಥರ ಇರುತ್ತೆ. ಅವ್ರ ಫ್ರೆಂಡ್ಸ್ ಇದ್ದರೆ ಮಾತ್ರ ಅವರು ಮಾತಾಡೋದು. ರೋಡಲ್ಲಿ ನೀರು ನೋಡಿ ಎಷ್ಟು ನೀರು ನಿಂತಿದೆ ಅಂತ ಅಂದ್ಬಿಟ್ಟು ನಿಜಕ್ಕೂ ಮೈಸೂರಿಗೆ ಹೋದರೆ ಸಾಕು ಅನ್ನಿಸ್ಬಿಡ್ತು. ಅಲ್ಲಿ ಬಿಸಿ ಬಿಸಿ ಚುಂಚನಕಟ್ಟೆ ಸರ್ಕಲಲ್ಲಿ ಬಿಸಿ ಬಿಸಿ ಬಜ್ಜಿ ಹಾಕ್ತಿದ್ರು ತಾತಪ್ಪ. ಸೊ ಅಲ್ಲೋಗಿ ಅವ್ರ ಹತ್ರ ಒಂದು 100 ರೂಪಾಯಿಗೆ ಆಲೂಗಡ್ಡೆ ಬಜ್ಜಿ, ಮೆಣ್ಸಿನ್ಕಾಯಿ ಬಜ್ಜಿ ಎಲ್ಲ ಬಿಸಿ ಬಿಸಿ ತೊಗೊಂಡು ಆನ್ ದ ವೇ ಹಸಿರು ಮೆಣ್ಸಿನ್ಕಾಯಿ ಖಾರ ಇಸ್ಕೊಂಡು ತಿಂದ್ಕೊಂಡು ಹೊರಟ್ವಿ. ಸಖತ್ತಾಗಿತ್ತು ಬಜ್ಜಿ ಮಾತ್ರ. ಆ ಚಳಿಗೂ ಅದಕ್ಕೂ ಸೂಪರ್ ಆಗಿತ್ತು. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ? ಬಿಡೋ ನನ್ನ ಫೋನ್ ಬೀಳತ್ತೀಗ ಕಿಡ್ಕಿಯಿಂದ ಈಚೆ. ಬಿಡು ಚಾರು. Baby Mustafa. Hi friends, bye friends. ಆಮೇಲೆ ಇಂದ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ, ಓಕೆನಾ? ಓಕೆನಾ? ಓಕೆ. Yes, yes, yes. ಮಧ್ಯಾಹ್ನ ತಿಂದಿದ್ದು ಜಾಸ್ತಿ ಆಗೈತೆ ಅವಳಿಗೆ ಬಜ್ಜಿ. ಪಾಪ ಹಾಸ್ಪಿಟಲ್ ಕರ್ಕೋಬೇಕು. ಸೊ ಫೈನಲಿ ನಮ್ಮ ಬೆಳ್ಕೆರೆ ರೋಡ್ಗೆ ಬಂದು ತಲುಪಿದ್ವಿ. ಇಲ್ಲಿ ಅಷ್ಟೇನು ಮಳೆ ಇಲ್ಲ ನೋಡಿ, ಅಲ್ಲಷ್ಟು ಮಳೆ ಇಲ್ಲ, ಅಷ್ಟು ಮಳೆ ಇಲ್ಲ. ಈ ರೋಡಿಗೆ ಬಂತು ಅಂದರೆ ಮಾವಿನ ಹಣ್ಣಿನ ಸ್ಮೆಲ್ಲು ಗಮ್ಮಂತ ಮೂಗುಗೆ ರಾಚ್ತಾ ಇರುತ್ತೆ. ಆ ಮಾವಿನ ಹಣ್ಣನ್ನು ನೋಡ್ತಾ ಇದ್ರೆ ತೊಗೊಂಡು ತಿಂದುಬಿಡ್ಬೇಕು ಅನ್ನೋ ಥರ ಫೀಲ್ ಆಗ್ತಾಯಿದೆ. ಸೊ ನಾವು 1-2 kg ತೊಗೊಂಡು ಕಾಫಿ ಕುಡಿಬೇಕು ಅನ್ನಿಸ್ತು ಬಂದ್ವಿ. ಇವಾಗ ಹೊಟ್ಟೆ ತುಂಬಿಸ್ಕೊಳ್ಳೋಕೆ ನಾನು ತುಂಬ ಚಾಕ್ಲೇಟ್ಸ್ ತಗೋಬೇಕು. ಚಾಕ್ಲೇಟ್ ತೊಗೊಂಡ್ರೆ ಒದ್ಬಿಡ್ತೀನಿ. ಏನು ದೊಡ್ಡ ಓರಿಯೋ ತಗೊಂಡಿರೋ ಸಾಕು, ಕೊಡು ನನಗೆ. ನನಗೆ 35 ರೂಪಾಯಿ ಬೇಕು, ಕೊಡು ಇವಾಗ. ಬೇಕು ಅದು ಹಂಗೆ ಆಡ್ತಾರೋ ಕಿತ್ಕೊಂಡು ತಿನ್ಕೋತೀನಿ. ನಿನಗೆ ವೀಡಿಯೋ ಮಾಡ್ಕೊಳ್ಳಲ್ಲ ಕೊಡ್ಸಮ್ಮ. ಕಾಫಿ ಟೈಮು 7 ಗಂಟೆಗೆ ಇನ್ನು 10 ನಿಮಿಷ ಇದೆ. ಇವಾಗ ಜಸ್ಟ್ ಮನೆಗೆ ಬಂದು ಓಪನ್ ಮಾಡಿದೆ ಲಾಕೆಲ್ಲ. ಎಲ್ಲ ಅಲ್ಲಲ್ಲೇ ಬಿಚ್ಚಿ, ಬ್ಯಾಗು, ಯೂನಿಫಾರ್ಮು ಎಲ್ಲ ಅಲ್ಲಲ್ಲೇ ಬಿಟ್ಟು ಹೋಗಿದ್ದಾನೆ. ಟ್ಯೂಷನ್ಗೆ ಹೋಗಿದ್ದಾನೆ. ಅವನಿಗೆ
ಸ್ನ್ಯಾಕ್ ಕೂಡ ಇಟ್ಟೋಗಿದೆ, ಇದರ ಪ್ಲೇಟ್ ಮುಚ್ಚಿ ಸ್ಕೂಲಿಂದ ಬಂದು ಅಳ್ತಾನೆ ಅಂತ ಏನೂ ತಿಂದಿಲ್ಲ. ಬನ್ನು, ಮ್ಯಾಂಗೋ, ಸ್ವಲ್ಪ ಮಿಕ್ಸ್ಚರ್ ಎಲ್ಲ ಹಾಕಿಟ್ಟೋಗಿದೆ. ಏನೂ ತಿಂದಿಲ್ಲ, ಮುನ್ಸ್ಕೊಂಡು ಹೋಗಿದ್ದಾನೆ. 20 ರೂಪೀಸ್ ಕೂಡ ಇಟ್ಟಿದ್ದೆ ಪ್ಲೇಟ್ ಒಳಗೆ. 20 ರೂಪೀಸ್ ಎತ್ಕೊಂಡು ಹೋಗಿದ್ದಾನೆ, ಮಿಕ್ಕಿದೆಲ್ಲ ಹಂಗೆ ಇಟ್ಟಿದ್ದಾನೆ. ಅಂದ್ಕೊಂಡು ಬರ್ತಾನೆ. ಇನ್ನೇನೋ ಫಸ್ಟ್ ಫ್ರೆಶ್ ಅಪ್ ಆಗಬೇಕು. ಮನೆಗೆ ಬಂದ ತಕ್ಷಣ ತಲೆಗೆಲ್ಲ ಚೆನ್ನಾಗಿ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಹಾಕಿ ಮಸಾಜ್ ಮಾಡಿ ನನ್ನ ಮಗ ನನ್ನ ಜೊತೆ ಮುನ್ನಿಸ್ಕೊಂಡಿದ್ದಾನೆ. ಬಿಸಿ ಬಿಸಿ ಕಾಫಿ ಮಾಡಿ ಕಾಫಿ ಕುಡಿತಾ ಕೂತಿದ್ದೀನಿ. ನನಗೆ ಅಲ್ಲಿ ಕಾಫಿ ಕುಡ್ದಿದ್ದು ಸಮಾಧಾನ ಆಗಲಿಲ್ಲ. ಪುಟ್ಟ ಗ್ಲಾಸಲ್ಲಿ ಕಾಫಿ ಕೊಟ್ಟರು, ಅದು ಯಾವ ಮೂಲೆಗೆ ನನಗೆ. ಸೊ ನನ್ನ ಮಗ ನನ್ನ ಜೊತೆ ಮಾತಾಡ್ತಾ ಇಲ್ಲ. ಕೋಪ ಎಷ್ಟೊತ್ತು ವಿತಿನ್ 5-10 ಮಿನಿಟ್ಸ್. ಅವ್ನು ಕೇಳಿದ ಒಂದು ಸ್ನ್ಯಾಕ್ ಏನಾದರೂ ತೆಕ್ಕೊಟ್ಬಿಟ್ರೆ ಸಮಾಧಾನ ಆಗ್ಬಿಡ್ತಾನೆ. ಮುನ್ನಿಸ್ಕೊಳ್ಳಿ ಅಂತ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಕಾಫಿ ಕುಡಿತಾ ಇದ್ದೆ. ಅವನು ಬನ್ನು ಅದೇನೇನೋ ಹಿಡ್ಕೊಂಡು ತಿಂತಾ ಇದ್ದಾನೆ. ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಹಾಕಿದ್ದೆ, ಅದೆಲ್ಲ ಖಾಲಿ ಮಾಡಿದ್ದ. ಸೊ ಬಂದ ತಕ್ಷಣ ಫುಲ್ ಕೆಲಸ ಆಯಿತು ಫ್ರೆಂಡ್ಸ್. ಮತ್ತು ಮನೆ ಕಸ ಎಲ್ಲ ಗುಡಿಸಿ ನಾವು ಏನು ವೇರ್ ಮಾಡ್ಕೊಂಡು ಹೋಗಿದ್ವಿ ಬಟ್ಟೆ ಅದೆಲ್ಲನೂ ಒಗಿಬೇಕಾಗಿತ್ತು. ಆಮೇಲೆ ಅವ್ನದು ಯೂನಿಫಾರ್ಮು ಮೇಯ್ನು. ನಾಳೆ ಬೆಳಗ್ಗೆ ಮತ್ತೆ ಕ್ಲಾಸ್ ಇದೆ. ಶೂಸ್ ಎಲ್ಲ ಮಣ್ಣು ಮಾಡ್ಕೊಂಡಿದ್ದ. ಮಮ್ಮಿ ನಂದು ಯೂನಿಫಾರ್ಮ್ ಒಗ್ದಾಕು, ಶೂಸ್ ಎಲ್ಲ ತೊಳೆದಾಕು ಅಂತ ಆರ್ಡ್ರ್ ಬೇರೆ ಮಾಡ್ದ. ಸೊ ಹಾಗಾಗಿ ಬಂದ ತಕ್ಷಣ ಟಯರ್ಡಾಗಿ ಕುತ್ಕೊಳ್ಳೋಕ್ಕಾಗಲ್ಲ. ಎಲ್ಲ ಒಂದು ಬಟ್ಟೆ ಎಲ್ಲ ವಾಶ್ ಮಾಡಿ, ನಾನು ಶೂಸು ಈ ಥರದ್ದೆಲ್ಲ ನಾನು ಮಿಷಿನ್ಗೆ ಹಾಕೋದಿಲ್ಲ. ಅವಳು ಕೂಡ ಫ್ರೆಶ್ ಅಪ್ ಆಗಿ ಮೈ ತೊಳ್ಕೊಂಡ್ಳು. ಅವಳದು ಒಂದು ಜೊತೆ ಬಟ್ಟೆ, ನಂದು ಕೂಡ ಬಟ್ಟೆ ಎಲ್ಲ ಇತ್ತು. ಎಲ್ಲ ವಾಶ್ ಮಾಡಿ ಹಾಕ್ತೆ. ನನಗೆ ಅಡುಗೆ ಮಾಡೋಂಥ ಪೇಷನ್ಸ್ ಇರಲಿಲ್ಲ. ಹಾಗಾಗಿ ಸತೀಶ್ ಅವ್ರ ಫ್ರೆಂಡ್ ಹೋಟೆಲಿಂದ ದೋಸೆ ತೊಗೊಂಬಂದರು. ದೋಸೆ ಮತ್ತು ಬೇಬಿಕಾರ್ನ್ ಮಂಚೂರಿ. ನನಗೆ ಫೇವ್ರೇಟ್ ಈರುಳ್ಳಿ ಆನಿಯನ್ ದೋಸೆ, ಅವರಿಬ್ಬರಿಗೆ ಮಸಾಲೆ ದೋಸೆ. ಸೊ ನಾನು ತಿಂತಾಯಿದ್ದೀನಿ. ಬಿಸಿ ಬಿಸಿ ಇತ್ತು. ಬೇಬಿಕಾರ್ನ್ ಮಂಚೂರಿ ತಂದು ಎಲ್ಲ ಶೇರ್ ಮಾಡಿಕೊಂಡು ಅವರಿಬ್ರದ್ದು ಮಸಾಲೆ ದೋಸೆ ತಿಂದಾಯಿತು. ಟಿ ವಿ ನೋಡಿಕೊಂಡು ತಿಂದಾದಮೇಲೆ ಒಂದು ಮ್ಯಾಂಗೋ ತಂದಿದ್ವಲ್ಲ, ಸೊ ಹಾಗಾಗಿ ಒಂದು ಮ್ಯಾಂಗೋ ಟೇಸ್ಟ್ ಮಾಡ್ತಾಯಿದ್ದೀನಿ. ಇದಾಗಿತ್ತು ಇವತ್ತಿನ ಕಂಪ್ಲೀಟ್ ವ್ಲಾಗ್. ಮ್ಯಾಂಗೋ ಮಾತ್ರ ಸಖತ್ತಾಗಿತ್ತು. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನ್ಯೂಸ್ ನೋಡ್ತಾ ಇದ್ವಿ. ಈಗೇನಿದ್ರು ಈ ಪೊಲಿಟಿಕಲ್ ಪೆನ್ ಡ್ರೈವ್ ನ್ಯೂಸೇ ಸತೀಶ್ಗೆ ಆಲ್ ಟೈಮ್ ಫೇವ್ರೇಟ್ ಈ ನ್ಯೂಸ್ ಆಗಿಬಿಟ್ಟಿದೆ. ನನಗೆ ಈ ಥರ ಉಂಡೆ ಮಾವಿನಣ್ಣು, ಈ ಥರ ಉಂಡುಂಡೆ ತಿಂದ್ರೇ ಸಮಾಧಾನ. ಅವರು ಕೂತ್ಕೊಂಡು ನ್ಯೂಸ್ ನೋಡ್ತಾಯಿದ್ರು. ಕಟ್ ಮಾಡ್ಕೊಂಡೆಲ್ಲ ತಿನ್ನಕ್ಕೆ ನಂಗೆ ಒಂಚೂರು ಇಷ್ಟ ಇಲ್ಲ. ನಿಮಗೆ ಯಾವ ಥರ ಇಷ್ಟ ಕಮೆಂಟಲ್ಲಿ ಹೇಳಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾ, ಲವ್ ಯು ಜಾಸ್ತಿ. ಬಾಯ್.